ಲೆವೆಲ್ ಆಫ್ ಹ್ಯೂಮನ್ ಬ್ಲಡ್ ಈಸ್, ಮಾನವ ರಕ್ತದ ಪಿ ಎಚ್ ಮಟ್ಟ. ಸೊ ರಕ್ತದ ಒಂದು ಪಿ ಎಚ್ ಮಟ್ಟ ಏನು, ಪಿ ಎಚ್ ವ್ಯಾಲ್ಯೂ ಅಂತ ಕೇಳಿದರೆ. ಸೊ ಇಲ್ಲಿ 6.5, 6.65 ಅಂತ ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ, 5.5, 7.35 ಇಂದ 7.45, 4.5 ಇಂದ 4.6 ಅಂತ ಹೇಳಿದರೆ. ಸೊ ಆನ್ಸರ್ ಬಂದು ಆಲ್ಮೋಸ್ಟ್ 7 ಇಂದ 7.8 ಅಂತಲೂ ಕೊಡ್ಬೋದು ಕೆಲವೊಂದು ಬುಕ್ಸ್ಗಳಲ್ಲಿ. ಸೊ ಇಲ್ಲಿ 7.35 ಇಂದ 7.45 ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು 7 ಇಂದ ಆ ಒಂದು ರೇಂಜಲ್ಲಿ ಬರ್ತಕ್ಕಂಥದ್ದಾಗುತ್ತೆ. ಅಂದರೆ ಇಟ್ ಮೀನ್ಸ್ ನೀವು ತಿಳ್ಕೊಳ್ಬೇಕಾದ್ರೆ ಇನ್ನೊಂದು ಕ್ವಶನ್ ಕೊಡ್ತಾರೆ, ಏನು ಗೊತ್ತಾ, ಮಾನವ ರಕ್ತದ ಪಿ ಎಚ್ ವ್ಯಾಲ್ಯೂ 7ಗಿಂತ ಜಾಸ್ತಿ, 7ಗಿಂತ ಕಡಿಮೆ, ಅಥವಾ ತಟಸ್ಥ 7 ಅಂತ ಕೊಡ್ತಾರೆ. ಸೊ 7ಗಿಂತ ಜಾಸ್ತಿ ನಾವು ತೊಗೊಳ್ಬೇಕಾಗುತ್ತೆ. ಮತ್ತು 7ಇಂದ 7.3 ಟು 7.4, ಕೆಲವೊಂದು ಟೈಮ್ 7.8 ಗಂಟನೂ ಸಹ ಎಕ್ಸಾಮಲ್ಲಿ ಕೊಡಬಹುದು. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಅಂತ ಹೇಳಿದರೆ ನೋಡಿ, ಇಲ್ಲಿ 7 ಅಂತಕ್ಕಂಥದ್ದು ನ್ಯೂಟ್ರಲ್ಲು. ಓಕೆ, ಸೊ 7ಗಿಂತ ಜಾಸ್ತಿ ಬರ್ತಕ್ಕಂಥದ್ದು ಬೇಸ್. ಇಟ್ ಮೀನ್ಸ್ ಮೋರ್ ದ್ಯಾನ್ 7ಗಿಂತ ಜಾಸ್ತಿ ಏನು ಬರುತ್ತೋ ಲಾಸ್ಟ್ 14 ತನಕ ಅದು ಬೇಸ್ ಅಂತ ಹೇಳ್ತೀವಿ. 0 ಅಂತಕ್ಕಂಥದ್ದು ನಾವು ಆ್ಯಸಿಡ್ಗೆ ಹೇಳ್ತಾ ಹೋಗ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವೊಂದು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ನ್ಯೂಟ್ರಲ್ ಅಂತ ಹೇಳಿದ್ರೆ 7. ಸೊ ಆ್ಯಂಡ್ ಬ್ಲಡ್ ಬಂದು 7.4. ಮಿಲ್ಕಲ್ಲಿ ಬರ್ತಕ್ಕಂಥದ್ದು ಮಿಲ್ಕು, ಯೂರಿನು, ಸಲೈವಾ. ಸೊ ಇದೆಲ್ಲ ಬಂದು ಪಿ ಎಚ್ ವ್ಯಾಲ್ಯೂ 6.3, 6.3 ಇಂದ 6.6 ಅಂತಕ್ಕಂಥದ್ದು. ಆ್ಯಂಡ್ ಬ್ಲಾಕ್ ಕಾಫಿಲಿ ಪಿ ಎಚ್ ವ್ಯಾಲ್ಯೂ ಬಂದು 5 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಗ್ರೇಪ್ ಫ್ರೂಟ್ ಜ್ಯೂಸ್ ಅಂತೆ, ಮತ್ತು ಸೋಡಾ, ಟೊಮೊಟೊ ಜ್ಯೂಸ್ ಇದರೆಲ್ಲ ಬರ್ತಕ್ಕಂಥದ್ದು 2.5 ಟು 3.5 ಗಂಟೆ ಇರುತ್ತೆ. ಆ್ಯಂಡ್ ಲೆಮನ್ ಜ್ಯೂಸ್, ವಿನೆಗರಲ್ಲಿ ಬಂದು ಪಿ ಎಚ್ ವ್ಯಾಲ್ಯೂ 2 ಇರುತ್ತೆ. ಆ್ಯಂಡ್ ಬ್ಯಾಟ್ರಿ ಆ್ಯಸಿಡ್ ಆಗಿರ್ಬೋದು. ಸೊ ಇದು ಬಂದು ಪಿ ಎಚ್ ವ್ಯಾಲ್ಯೂ 0. ಸೊ ಇದನ್ನು ಕೇಳಬಹುದು, ಯಾವ್ದು ಬೇಕಾದರೂ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಸೀ ವಾಟರ್, ಅದೇ ಉಪ್ಪು ನೀರು ಹೇಳ್ತೀವಲ್ವಾ. ಸೊ ಅದರಲ್ಲಿ ಒಂದು ಪಿ ಎಚ್ ವ್ಯಾಲ್ಯೂ ಬಂದು 8 ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಬೇಕಿಂಗ್ ಸೋಡಾದಲ್ಲಿ ಬಂದು ಪಿ ಎಚ್ ವ್ಯಾಲ್ಯೂ 9.5 ಇರ್ತಕ್ಕಂಥದ್ದು, 9.5. ಆ್ಯಂಡ್ ನೆಕ್ಸ್ಟ್ ಅಮೋನಿಯಾ ಸೊಲ್ಯೂಷನ್ ಬಂದು 10.5 ಟು 11.5. ನೆಕ್ಸ್ಟ್ ಬ್ಲೀಚಿಂಗ್, ಸೊ ನೋಡಿರ್ಬೋದು ಬ್ಲೀಚಸ್ಸು, ಓವನ್ ಕ್ಲೀನರು ಇದೆಲ್ಲ ಬಂದು ಪಿ ಎಚ್ ವ್ಯಾಲ್ಯೂ 13.5 ಇರುತ್ತೆ. ಆ್ಯಂಡ್ ಲಿಕ್ವಿಡ್ ರೈನ್ ಕ್ಲೀನರ್ ಬಂದು ಪಿ ಎಚ್ ವ್ಯಾಲ್ಯೂ 14 ಇರ್ತಕ್ಕಂಥದ್ದು, ಮ್ಯಾಕ್ಸಿಮಮ್ 14. ಸೊ ಇದು ಬಂದು ಕೆಲವೊಂದು ಪಿ ಎಚ್ ವ್ಯಾಲ್ಯೂಸ್ಗಳು. ಸೊ ನೋಡ್ತಾ ಹೋಗಿ ಒಂದು ಪಾಯಿಂಟನ್ನು ಸಹ ಮಾಡ್ಕೊಳ್ತಾ ಹೋಗಿ, ಯಾವ್ದು ಬೇಕಾದರೂ ಎಕ್ಸಾಮಲ್ಲಿ ಕೇಳ್ಬೋದು. ಮಾನವನ ರಕ್ತ ಬಂದು 7.4 ಅಥವಾ 7.35 ಟು 7.45 ಅಥವಾ 7, ಇಟ್ ಮೀನ್ಸ್ ಹೇಬೋ 7 ಅಂತ ಹೇಳ್ಬಹುದಾಗಿರುತ್ತೆ. ಸೊ ನೋಡಿ ಇನ್ನೊಂದು ಪಾಯಿಂಟು, ಮಳೆ ನೀರಿನ ಪಿ ಎಚ್ ವ್ಯಾಲ್ಯೂ ಬಂದು 5.6ಗಿಂತ ಕಡಿಮೆ, ಮಳೆ ನೀರು 5.6, ಅದಕ್ಕಿಂತ ಕಡಿಮೆ ಪಿ ಎಚ್ ವ್ಯಾಲ್ಯೂ ಬಂದು ಅದನ್ನು ಆಮ್ಲ ಮಳೆ ಅಂತ ಹೇಳ್ತಾರಂತೆ. ಸೊ ಇದೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತೀವಿ.